ಎಐಸಿಸಿ ಅಧ್ಯಕ್ಷರ ಟೀಕೆ ಆದರೆ ಕೆಪಿಸಿಸಿ ಅಧ್ಯಕ್ಷರಿಗೆ ನಂಬಿಕೆ. ಕುಂಭದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತೇಳಿ ಎಐಸಿಸಿ ಅಧ್ಯಕ್ಷರು ಹೇಳಿದರು. ಕುಂಭಮೇಳದ ಪುಣ್ಯ ಸ್ನಾನದ ಬಗ್ಗೆ ವ್ಯಂಗ್ಯವಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಇದೇ ಪ್ರಶ್ನೆ ಮಾಡಿದ್ರೆ ಯಾರು ಏನಾದರೂ ಹೇಳಿ, ನನ್ನ ನಂಬಿಕೆ ನನಗೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದರಂತೆ ತೆರಳಿ ಇವತ್ತು ಪುಣ್ಯ ಸ್ನಾನವನ್ನು ಮಾಡಿ ಬಂದಿದ್ದಾರೆ. जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है। हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है। ಇದು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು 27ನೇ ತಾರೀಕು ಕಳೆದ ತಿಂಗಳು ಮಾತಾಡಿದ್ರು. ಅವರು ಮಾತಾಡಿದ್ದ ಮಾರನೇ ದಿನ 28ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಅಂದರೆ ಇದರ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಲ್ಲ, ಕುಂಭಮೇಳದ ಮಹಾಸ್ನಾನ ಪುಣ್ಯ ಸ್ನಾನದ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನ್ನ ನಂಬಿಕೆ ಅದು ಅಂತೇಳಿ ಕೇಳ್ಕೊಂಬನ್ನಿ. 28ನೇ ತಾರೀಕು ಕಳೆದ ತಿಂಗಳು ಏನು ಮಾತಾಡಿದ್ರು ಅಂತ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಎಐಸಿಸಿ ಅಧ್ಯಕ್ಷರ ಟೀಕೆ ಆದರೆ ಕೆಪಿಸಿಸಿ ಅಧ್ಯಕ್ಷರಿಗೆ ನಂಬಿಕೆ. ಕುಂಭದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತೇಳಿ ಎಐಸಿಸಿ ಅಧ್ಯಕ್ಷರು ಹೇಳಿದರು. ಕುಂಭಮೇಳದ ಪುಣ್ಯ ಸ್ನಾನದ ಬಗ್ಗೆ ವ್ಯಂಗ್ಯವಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಇದೇ ಪ್ರಶ್ನೆ ಮಾಡಿದ್ರೆ ಯಾರು ಏನಾದರೂ ಹೇಳಿ, ನನ್ನ ನಂಬಿಕೆ ನನಗೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದರಂತೆ ತೆರಳಿ ಇವತ್ತು ಪುಣ್ಯ ಸ್ನಾನವನ್ನು ಮಾಡಿ ಬಂದಿದ್ದಾರೆ. जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है,
कोई एतराज नहीं है। हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है। ಇದು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು 27ನೇ ತಾರೀಕು ಕಳೆದ ತಿಂಗಳು ಮಾತಾಡಿದ್ದು. ಅವರು ಮಾತಾಡಿದ್ದ ಮಾರನೇ ದಿನ 28ನೇ ತಾರೀಕು DK ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಅಂದರೆ ಇದರ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಲ್ಲ, ಕುಂಭಮೇಳದ ಮಹಾಸ್ನಾನ ಪುಣ್ಯ ಸ್ನಾನದ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನ್ನ ನಂಬಿಕೆ ಅದು ಅಂತೇಳಿ ಕೇಳ್ಕೊಂಬನ್ನಿ. 28ನೇ ತಾರೀಕು ಕಳೆದ ತಿಂಗಳು ಏನು ಮಾತಾಡಿದ್ರು ಅಂತ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. AICC ಅಧ್ಯಕ್ಷರ ಟೀಕೆ ಆದರೆ KPCC ಅಧ್ಯಕ್ಷರಿಗೆ ನಂಬಿಕೆ. ಕುಂಭದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತೇಳಿ AICC ಅಧ್ಯಕ್ಷರು ಹೇಳಿದರು. ಕುಂಭಮೇಳದ ಪುಣ್ಯ ಸ್ನಾನದ ಬಗ್ಗೆ ವ್ಯಂಗ್ಯವಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಇದೇ ಪ್ರಶ್ನೆ ಮಾಡಿದ್ರೆ ಯಾರು ಏನಾದರೂ ಹೇಳಲಿ, ನನ್ನ ನಂಬಿಕೆ ನನಗೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಮೊನ್ನೆ DCM DK ಶಿವಕುಮಾರ್ ಅವರು. ಅದರಂತೆ ತೆರಳಿ ಇವತ್ತು ಪುಣ್ಯ ಸ್ನಾನವನ್ನು ಮಾಡಿ ಬಂದಿದ್ದಾರೆ. जो बोलते हैं उसमें मत जाओ। अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं। कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते हैं। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है। हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है। ಇದು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು 27ನೇ ತಾರೀಕು ಕಳೆದ ತಿಂಗಳು ಮಾತಾಡಿದ್ದು. ಅವರು ಮಾತಾಡಿದ್ದ ಮಾರನೇ ದಿನ 28ನೇ ತಾರೀಕು DK ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಅಂದರೆ ಇದರ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಲ್ಲ, ಕುಂಭಮೇಳದ ಮಹಾಸ್ನಾನ ಪುಣ್ಯ ಸ್ನಾನದ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನ್ನ ನಂಬಿಕೆ ಅದು ಅಂತೇಳಿ ಕೇಳ್ಕೊಂಬನ್ನಿ. 28ನೇ ತಾರೀಕು ಕಳೆದ ತಿಂಗಳು ಏನು ಮಾತಾಡಿದ್ರು ಅಂತ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು.